ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್. ಇವತ್ತು ನಾವು ಬಟರ್ಫ್ಲೈ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ಸ್ಕ್ವೇರ್ ರೀತಿಯಲ್ಲಿ ನಾನು ಕ್ರಾಫ್ಟ್ ಪೇಪರ್ನ ತಗೊಂಡ್ಬಿಟ್ಟು ಇದನ್ನು ಟ್ರಯಾಂಗಲ್ ಶೇಪ್ನಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ, ಫೋಲ್ಡ್ ಮಾಡ್ಕೊಂಡ್ಮೇಲೆ ಈ ಥರ ಇದನ್ನ ಬಿಚ್ಚಿ ಹೀಗೆ ಕಟ್ ಮಾಡ್ಕೊಳ್ಬೇಕು. ಇದನ್ನ ಈ ಥರ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಸರ್ತಿ ಇದನ್ನ ಈ ಥರ ಮಾಡ್ಕೊಳ್ಬೇಕು. ಆಮೇಲೆ ನಾವು ಇದನ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡ್ಮೇಲೆ ಇದನ್ನ ನೋಡಿ ಈ ಥರ ಈಗ ಫ್ರೆಂಡ್ಸ್ ಇದನ್ನ ಈ ಥರ ತಗೊಂಡು ನೋಡಿ ಇದನ್ನ ಈ ಥರ ಮಾಡಿಕೊಂಡು ಹೀಗೆ ಮಾಡ್ಕೊಳ್ಬೇಕು. ಮಾಡ್ಕೊಂಡ ನಂತರ ನಾವು ಇದನ್ನ ಈಗ ಇದನ್ನ ಈ ಥರ ಮಾಡಿಕೊಂಡು ಈ ಪೆನ್ಸಿಲ್ ತಗೊಂಡು ನಾವು ಟಿಕ್ ಮಾಡ್ಕೋಬೇಕು. ನೋಡಿ ಈ ಥರ ನಾವು ಹಾಫ್ ಸರ್ಕಲ್ನ ಹಾಕ್ಕೊಂಡು ಇದನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಸರ್ಕಲ್ ಹಾಕಬೇಕು. ಇದನ್ನ ಹೀಗೆ ಓಪನ್ ಮಾಡ್ಕೊಂಬಿಟ್ಟು ನೋಡಿ ನೆಕ್ಸ್ಟ್ ಈ ಥರ ಹೀಗೆ ಮಾಡಿಕೊಂಡು ಇಲ್ಲಿ ಕಾಣುತ್ತಲ್ಲ, ಇವೆರಡಕ್ಕೆ ನಾವು ಫೆವಿಕಾಲ್ನ ಹಚ್ಚಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಅಂಟ್ಕೊಂಡ್ಮೇಲೆ ಇದನ್ನು ಹಿಂದಿಂದ ತಗೊಳ್ಬೇಕು. ಇಲ್ಲಿ ನೋಡಿ ಈಗ ಬಟರ್ಫ್ಲೈ ರೆಡಿ ಆಯಿತು. ಇದಕ್ಕೆ ನೆಕ್ಸ್ಟ್ ಐಸ್. ಈಗ ಐಸ್ ರೆಡಿ ಆಯಿತು. ಈಗ ಇಲ್ಲಿ ಸೈಡ್ ಬರುತ್ತಲ್ಲ ಅದನ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ನಾನು ಒಂದು ಸ್ಕ್ವೇರಲ್ ಶೀಟ್ ಹಿಂಗೆ ಎರಡು ತಿರುವಲ್ಲಿ ಬರೆದಿಟ್ಕೊಂಡಿದ್ದೀನಿ. ಈಗ ಇದನ್ನ ಕಟ್ ಮಾಡಬೇಕು. ನೋಡಿ ಈಗ ಈ ಥರ ಇದನ್ನು ಮಾಡಿಕೊಂಡು ಹಿಂದೆ ನೋಡಿ ಇಲ್ಲಿ ಸ್ವಲ್ಪ ಗಮ್ನ ಹಚ್ಚಬೇಕು. ನೋಡಿ ಫ್ರೆಂಡ್ಸ್, ಈ ಥರ ರೆಡಿ ಮಾಡ್ಕೊಳ್ಬೇಕು. ಹಿಂಗಡೆ ಹೀಗೆ ಹಚ್ಚಿ ಮುಂದ್ಗಡೆ ನೋಡಿ ಈಗ ರೆಡಿ ಆಯಿತು ನಮ್ಮ ಬಟರ್ಫ್ಲೈ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.